ಬಿಸಿಲು ಮಳೆ ಆರ್ಭಟಕ್ಕೆ ಕುಮಟಾ ತಾಲೂಕಿನ ವಿವಿಧೆಡೆ ರೈತರು ಬೆಳೆದ ಭತ್ತದ ಗದ್ದೆಗೆ ತೀವ್ರ ಕೀಟಬಾಧೆ ಕಾಣಿಸಿಕೊಂಡಿದ್ದು ರೈತರು ಕಂಗಾಲಾಗುವಂತಾಗಿದೆ. ಹೌದು, ಕೃಷಿ ಕಾರ್ಯ ಎಂದರೆ ಕಾರ್ಮಿಕರ ಕೊರತೆ, ದುಬಾರಿ ನಿರ್ವಹಣೆ ಬೆನ್ನಲ್ಲೇ ಭತ್ತ ಕೃಷಿಗೆ ವ್ಯಾಪಕವಾಗಿ ಬಿಳಿಚಿಟ್ಟೆ ರೋಗ ಹರಡಿರುವುದರಿಂದ ಸಾಕಷ್ಟು ರೈತರು ನಲುಗಿ ಹೋಗಿದ್ದಾರೆ. ಈ ಬಾರಿ ಮುಂಗಾರು ಮಳೆ ರೈತರ ನಿರೀಕ್ಷೆಗೂ ಮುನ್ನವೇ ಆಗಮಿಸಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿತ್ತು. ಮೇ ತಿಂಗಳಲ್ಲಿ ಸುರಿದ ಅಕಾಲಿಕ ಮಳೆ ಬಿತ್ತನೆಗೂ ತೊಡಕಾಗಿತ್ತು. ಆದರೆ ತಾಲೂಕಿನ ಅನೇಕ ರೈತರು ಹುಡಿ ಬಿತ್ತನೆ ಬದಲು ತೇವ ಬಿತ್ತನೆ ಮಾಡಿ ಯೋಗ್ಯ ಕ್ರಮದಿಂದ ನಾಟಿ ಮಾಡಿದ್ರು. ಇನ್ನು ಕೆಲ ರೈತರು ಯಾಂತ್ರೀಕೃತ ಯಂತ್ರ ಬಳಸಿ ನಾಟಿ ಆರಂಭಿಸಿದ್ರು. ಕುಮಟಾ ತಾಲೂಕಿನ ಬಹುತೇಕ ಕಡೆಗಳಲ್ಲಿ ನಾಟಿ ಮುಕ್ತಾಯಗೊಂಡು ತಿಂಗಳು ಸಮೀಪಿಸಿದೆ. ಆದರೆ ಭತ್ತದ ಕೃಷಿಯನ್ನೇ ನಂಬಿ ಬಂದ ರೈತರಿಗೆ ಈ ಬಾರಿ ತೀವ್ರಗತಿಯಲ್ಲಿ ರೋಗ ಬಾಧೆ ಕಾಣಿಸಿಕೊಂಡಿರುವುದು ರೈತರಿಗೆ ಬರಸಿಡಿಲಿನಂತೆ ಬಂದೆರಗಿದೆ. ತಾಲೂಕಿನ ದಿವ್ಗಿ, ಹೊನ್ನಾವರದ ಕಡ್ನೀರು ಸೇರಿ ವಿವಿಧ ಭಾಗಗಳಲ್ಲಿ ಬಿಳಿಚಿಟ್ಟೆ ರೋಗ ಕಾಣಿಸಿಕೊಂಡಿದೆ. ಕುಮಟಾ ತಾಲೂಕಿನ ಒಟ್ಟು 2765 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಾಶ್ರಿತ ಭತ್ತದ ಬೆಳೆ ಬೆಳೆಯುವ ಗುರಿ ಹೊಂದಲಾಗಿತ್ತು. ಆದರೆ ರೋಗ ಬಾಧೆ ಎದುರಾಗಿದ್ದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ರೈತರು ಇಳುವರಿ ಪಡೆಯುವುದು ಅಸಾಧ್ಯವಾಗಿದೆ. ತಾಲೂಕಿನಲ್ಲಿರುವ ಒಟ್ಟು 4 ಹೋಬಳಿಗಳಿಂದ ವಿವಿಧ ತಳಿಯ ಬಿತ್ತನೆ ಬೀಜ ಖರೀದಿಸಿ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿದ ತಿಂಗಳೊಳಗೆ ಬಿಳಿ ಚಿಟ್ಟೆ ರೋಗ ರೈತರ ಭತ್ತದ ಗದ್ದೆಗಳಿಗೆ ದಾಳಿ ಮಾಡಿದೆ. ಈ ದಾಳಿಯ ಪ್ರಮಾಣ ರೈತರು ಕಂಗಾಲಾಗಿರುವಂತೆ ಮಾಡಿದೆ. ನಾಟಿ ಮಾಡಿದ ಭತ್ತದ ಸಸಿಗಳನ್ನು ಬುಡ ಸಮೇತ ತಿಂದು ಮೆಂದಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಿದ್ದ ಕೃಷಿ ಭೂಮಿ ಬಿಳಿ ಚಿಟ್ಟೆ ರೋಗ ಬಾಧೆಯಿಂದ ಸಂಪೂರ್ಣ ಭತ್ತದ ಸಸಿಗಳೇ ಕಾಣದಂತಾಗಿ ಗದ್ದೆಯೊಂದೇ ಬಾಕಿ ಉಳಿದಿದೆ. ಈ ರೋಗಗಳ ಕಾಟದಿಂದಲೇ ತಾಲೂಕಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಭತ್ತ ಕೃಷಿ 10% ಕಡಿಮೆ ಪ್ರದೇಶಕ್ಕೆ ಇಳಿಕೆ ಕಂಡಿದ್ದು ತೀವ್ರ ಕಳವಳ ಸೃಷ್ಟಿಯಾಗಿದೆ. ಕೆಲಸದಾಳುಗಳ ಕೊರತೆ, ದುಬಾರಿ ನಿರ್ವಹಣೆ, ಸರ್ಕಾರದ ಪ್ರೋತ್ಸಾಹದ ಕೊರತೆ ಸಹಿತ 10 ಹಲವು ಸಮಸ್ಯೆಗಳಿಂದ ಭತ್ತ ಕೃಷಿಯಿಂದ ರೈತರು ವಿಮುಖರಾಗುತ್ತಲೇ ಇದ್ದಾರೆ. ಇದರಿಂದಾಗಿ ತಾಲೂಕಿನ ಬಹುತೇಕ ಗದ್ದೆಗಳು ಪಾಳು ಬಿದ್ದಿವೆ. ಕೆಲವು ರೈತರು ಪಾಳು ಬಿದ್ದ ಗದ್ದೆಗೆ ಮಣ್ಣು ತುಂಬಿಸಿ ಅಡಿಕೆ, ತೆಂಗು ಸಹಿತ ಇತರ ವಾಣಿಜ್ಯ ಕೃಷಿಯತ್ತ ಮುಖ ಮಾಡಿದರೆ ಕೆಲವು ಗದ್ದೆಗಳಲ್ಲೇ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. ಆದರೂ ತಾಲೂಕಿನ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಈಗಲೂ ಸಾವಯವ ಭತ್ತದ ಕೃಷಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಬಿಟ್ಟು ಬಿಡದ ರೋಗ ಬಾಧೆಯಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದು ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳಿಂದ ಔಷಧಿ ಪಡೆದು ಸಿಂಪಡಿಸುತ್ತಿದ್ದಾರೆ. ಆದರೆ ಇಂತಹ ರೋಗ ಭತ್ತ ಕೃಷಿಯ ನಷ್ಟಕ್ಕೆ ಪರಿಣಾಮ ಬೀರುತ್ತಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಟಾದ ಸಹಾಯಕ ಕೃಷಿ ನಿರ್ದೇಶಕ ವೆಂಕಟೇಶ ಮೂರ್ತಿ ಟಿಪಿ ಅವರು, ರೋಗ ಬಾಧೆ ಕಂಡು ಬಂದಲ್ಲಿ ರೈತರು ಬೆಳೆದ ಬೆಳೆ ಇನ್ನೇನು ಕೈಗೆ ಸಿಗದೆ ಕೊನೆ ಹಂತಕ್ಕೆ ಬಂದಲ್ಲಿ ರೈತರು ಕ್ಲೋರೋಫೈರಿಫಾಸ್ ಕೀಟನಾಶಕವನ್ನ 1 ಲೀಟರ್ ನೀರಿಗೆ 2 ml ನೊಂದಿಗೆ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ತಾಲೂಕಿನ 4 ರೈತ ಸಂಪರ್ಕ ಕೇಂದ್ರಗಳಲ್ಲಿಯೂ ಕೀಟನಾಶಕ ಲಭ್ಯತೆ ಇದೆ ಎಂದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.